ಮೇಡಮ್ ನಮಸ್ತೆ. ಹಲೋ. ಹಾ ಮೇಡಮ್, ನನ್ ಮಗಂಗೆ ಹಾ ಲೈಫಾರ್ಮ್ಗಳು ಇದಾರೆ ಮೇಡಮ್. ಅದು ಆ, ಇದು ಕಲರ್ ಥೆರಪಿ ಒಳಗೆಲ್ಲ ನೋಡ್ಬಿಟ್ಟು ಅದೇ ನಮ್ ಇದು ಲಿವರ್ ರಿಫ್ಲೆಕ್ಸಿಗೆಲ್ಲ ಪ್ರೆಸ್ ಮಾಡಿದ್ವಿ. ಅದು ಏನಾಗಿತ್ತು? ಸ್ವಲ್ಪ ಕಮ್ಮಿ. ಲೈಪಮ್ಮ ಓಕೆ ಓಕೆ. ಹಾ 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 ಫ್ಯಾಟ್ ಹಾ ಗಂಟೆಗಳಿದಾವಲ್ಲ, ಹಾ ಅವು ಹಾ ಅದಕ್ಕೆ ಅದು ಮತ್ತೆ ಬೇರೆ ಏನಾದ್ರೂ ಸೊಲ್ಯೂಷನ್ ಇದ್ಯಾವ? ಅದು ಒಂದಾದ್ಮೇಲೊಂದು ಒಂದೊಂದ್ ಹತ್ರ ಬರ್ತಾನೆ ಇದೆ. ರೂಟ್ ಇಂದ ಕ್ಲಿಯರ್ ಮಾಡ್ಬೇಕು. ಲಿವರ್ ರಿಫ್ಲೆಕ್ಸ್ ನು ಪ್ರೆಸ್ ಮಾಡಿ ಮೇಡಮ್. ಎಷ್ಟ್ ಸರಿ ಮಾಡ್ಬೇಕು ಮೇಡಮ್ ವಾರಕ್ಕೆ? ವಾರಕ್ಕಲ್ಲ, ದಿನ ಮಾಡಿ. ಲಿವರ್ ರಿಫ್ಲೆಕ್ಸ್ ದಿನ 20 ಸರಿ ಪ್ರೆಸ್ ಮಾಡಿ. ಹಾ, ಮತ್ತೆ ಇನ್ನೇನ್ ಮಾಡ್ಬೇಕು ಮೇಡಮ್ ಅವನಿಗೆ? ನಿಮ್ಗೆ ಇದ್ರಲ್ಲಿ ಅವನು. ಹೇಳ್ತೀನಿ. ಆ ಇದ್ರಲ್ಲಿ ಮೆಗಾಮೆರಿಡಿಯನ್ ಥೆರಪಿ ಅಂತ ಬರುತ್ತೆ. ಹ್ಞೂ ಮೇಡಮ್. ಮೆಗಾಮೆರಿಡಿಯನ್ ಥೆರಪಿಯಲ್ಲಿ ಇಲ್ಲಿ ನೋಡಿ, ನಮ್ಮ ಬಲಗೈ ಹ್ಞೂ ಹಿಂಭಾಗದಲ್ಲಿ ಮೇಡಮ್. ಮಧ್ಯದ ಬೆರಳು ಇಲ್ಲಿ ಹ್ಞೂ ಈ ಮೇಡಮ್. ರೀತಿ ನೋಡಿ, ಕಾಣಿಸ್ತಿದ್ಯಾ? ಹ್ಞೂ, ಕಾಣಿಸ್ತಿದೆ ಹಾ, ಕಾಣಿಸ್ತಿದೆ, ಹೇಳಿ ಮೇಡಮ್. ಈ ಭಾಗದಲ್ಲಿ ಹ್ಞೂ. ಮಧ್ಯದ ಬೆರಳಿಂದ ಸ್ಟ್ರೇಟ್ ಆಗಿ ಬನ್ನಿ ಹಿಂಗೆ. ಹ್ಞೂ ಮೇಡಮ್. ಈ ಪಾಯಿಂಟ್ ಅಲ್ಲಿ ದಿನ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಡಾರ್ಕ್ ಬ್ಲೂ ರೌಂಡ್ ಹಾಕ್ಬೇಕಾ, ನಂಬರ್ ಡಾಟ್ ಹಾಕ್ಬೇಕಾ ಮೇಡಮ್? ಡಾಟ್ ಡಾಟ್ ಇಡ್ಬೇಕು. ಡಾರ್ಕ್. ಹ್ಞೂ ಹ್ಞೂ 2 ದಿನ ಮೇಡಮ್. ಡಾರ್ಕ್ ಬ್ಲೂ, 2 ದಿನ ಬ್ಲ್ಯಾಕ್. ಹ್ಞೂ ಮೇಡಮ್. ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸ್ಬೇಕು ಇಲ್ಲಿ. ಬಟಾಣಿ ಕಾಳು. ದಿನ ರಾತ್ರಿ ಬಟಾಣಿ ಕಾಳು ಹಾಕ್ಬೇಕು, ಬೆಳಗ್ಗೆ ತೆಗೆದ್ ಬಿಡ್ಬೇಕು. ಹ್ಞೂ ಮೇಡಮ್. ಹ್ಞೂ. ಇಷ್ಟ ಮಾಡಿ ಅದು ಸರಿ. ಡೈಲಿ ಕಲರ್ ದಿನ ಅಪ್ಲೈ ಮಾಡ್ಬೇಕಾ? ಏನ್ ಮೇಡಮ್? ಕಲರ್ ಡೈಲಿ ಅಪ್ಲೈ ಮಾಡ್ಬೇಕಾ? ಹಾ, ಡೈಲಿ ಡೈಲಿ 5 ರಿಂದ 6 ತಾಸು ಹಾಕ್ಬೇಕು. ಹೌದಾ? ಹ್ಮ್ ಆಯ್ತು ಮೇಡಮ್, ಅದಕ್ಕೆ ಕೇಳೋಣ. ಅದೊಂದು ಅವಾಗ್ಲೇ ಕ್ವಶನ್ ಕೇಳೋದಿತ್ತು, ಮರ್ತ್ಬಿಟ್ಟೆ. ಇಷ್ಟ ಅದಕ್ಕೆ ಮಾಡಿ ಇವಾಗ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ಬೇಕು. ಮಾಡ್ತಿರ್ತಾನೆ ಮಾಡ್ತಿರ್ತಾನೆ. ವಾಕು ಎಲ್ಲ ಮಾಡ್ತಿರ್ತಾನೆ. ಹ್ಮ್ ಆ, ಎಷ್ಟು 29 ಇಯರ್ಸ್ ಅವನಿಗೀಗ. ಹಾ, ಮೊದ್ಲು ಒಂದ್ ವಾಕಿಂಗ್ ಮಾಡಿಸಿ, ಸಣ್ಣದಿತ್ತು. ವಾಕ್ ಮಾಡಿಸಿ. ಆಯ್ತು ಆಯ್ತು. ಮತ್ತೆ ಫುಡ್ ಕೋಲ್ಡ್ ಅಲ್ಲಿ. ರಿಲೇಟೆಡ್ ಎಲ್ಲ ಬಿಡ್ಬೇಕು. ಹೌದಾ? ಯಾವ್ದಾವ್ದು ಬಿಡ್ಬೇಕು ಮೇಡಮ್? ಹಾಲು, ಮೊಸರು, ಮಜ್ಜಿಗೆ, ಹಣ್ಣುಗಳು ಯಾವ್ದು ಬೇಡ. ಆಮೇಲೆ ಸ್ವೀಟ್ಸ್ ಯಾವ್ದು ಕೊಡ್ಬಾರ್ದು. ದಾಳಿಂಬೆ ಹ್ಞೂ ಜ್ಯೂಸ್ ಮೇಡಮ್. ಕೊಡ್ಬೋದು ವಾರದಲ್ಲಿ 2 ದಿವಸ. ಮತ್ ಹ್ಞೂ ಡೈಲಿ ಟೆನ್ ಮೇಡಮ್. ತೌಸಂಡ್ ಸ್ಟೆಪ್ಸ್ ವಾಕ್ ಕಂಪಲ್ಸರಿ ಮಾಡ್ಬೇಕು. 10,000. ಹಾ ಸ್ಲೋಲಿ ಹಾ. ಮಾಡ್ತಾ ಮಾಡ್ತಾ 10,000 ಕಂಪ್ಲೀಟ್ ಮಾಡ್ಬೇಕು. ಆಯ್ತು ಮೇಡಮ್. ಓಕೆ ಓಕೆ. ಮೇಡಮ್, ಥ್ಯಾಂಕ್ ಯು. ಅನ್ಸೂಯ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಸೂಯ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ನನಗೆ ಇಲ್ಲಿ ಒಂಥರ ಈ ಗುಳ್ಳೆ ಕಾಣಿಸ್ತಾ ಇದೆಯಾ ಮೇಡಮ್? ಹಾ, ಕಾಣಿಸ್ತಿದೆ. ಇದು ಸಣ್ಣ ಇತ್ತು, ಈಗ ಹ್ಮ್ ಬರ್ತಾ ಬರ್ತಾ ಒಂಥರ ದಪ್ಪ ಆಗ್ತಾ ಇದೆ. ನೋವೇನಿಲ್ಲ ನನಗೆ, ಹ್ಮ್ ದಪ್ಪ ಆಗ್ತಾ ಇದೆ. ಹ್ಮ್ ಆಮೇಲೆ ತೋಳೆಲ್ಲ ಮೇಡಮ್ ನೋಡಿ, ತುಂಬಾ ತೋಳು ಎಲ್ಲ ಹಿಂಗೆ ದಪ್ಪ, ಎರಡೂ ತೋಳು ಹ್ಮ್ ತುಂಬಾ ದಪ್ಪ. ಕೈಯೆಲ್ಲ ಬಳೆ ಎಲ್ಲ ಒಂಥರ ಇದ್ದಕ್ಕಿದ್ದಂಗೆ ಟೈಟ್ ಆದಂಗ ಆಗುತ್ತೆ, ಹ್ಮ್ ಎರಡು ಕೈಲೂ ಹಂಗೆ. ಅದೇ ತರ ನನ್ಗೂವೆ ಈ ತೋಳಿಂದ ಹಿಂಗೆ ಕೆಳಗಡೆ ಹಿಂಗ್ ಮಾಡಿದ್ರೆ ಸುಮಾರು ಗಂಟುಗಳ ತರ ಸಿಗುತ್ತೆ. ಅದು ಒಂದ್ ಹೌದೌದು. ಗಂಟಾದ್ರೆ ಸರ್ಕಲ್ ಹಾಕ್ಬೋದು ಮೇಡಮ್, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ಮಾಡಿ ಆಮೇಲೆ ಮೇಡಮ್, ಇವಾಗ ತುಂಬಾ ಹೇಳಿದ್ನಲ್ಲ ಮಂಡಿ ನೋವು. ಮೆಗಾಮೆರಿಡಿಯನ್ ಥೆರಪಿಯಲ್ಲಿ ಇದು ತುಂಬಾ ಪವರ್ಫುಲ್ ಆಗಿ ಹಾ ಕೆಲಸ ಮಾಡುತ್ತೆ. ಬಲಗೈ ಹಾ ಹಿಂಭಾಗದಲ್ಲಿ ಇದು ಇಲ್ಲಿ ಹಾ ಒಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡ್ಬೇಕು ಈ ಜಾಗದಲ್ಲಿ. ಹಾ ಹಾ ಅಥವಾ ನಂಬರ್ 2 ಅಂತಾನೂ ಬರಿಬಹುದು, ಇಲ್ಲಿ ನಂಬರ್ 2 ಅಂತಾನೂ ಬರಿಬಹುದು. ಜೊತೆಗೆ ನೈಟ್ ಮಲ್ಕೊಳ್ಳೋವಾಗ ಒಂದು ಬಟಾಣಿ ಕಾಳು ಅಂಟಿಸಿ. ಅವ್ರು ಹೇಳಿದ್ನಲ್ಲ ಮೇಡಮ್, ಎರಡು ಸೇಮ್ ಕೈಗ್ ಅದೇ ಮಾಡಿ. ಬರ್ಕೋಬೇಕಾ ಮೇಡಮ್? ಹ್ಮ್ ಅಲ್ಲ ಎರಡು ಅಲ್ಲ ಎರಡು ಕೈಗ್ ಬರ್ಕೋಬೇಕಾ? ಒಂದೇ ಒಂದೇ ಬಲಗೈ ಮಾತ್ರ. ಬಲಗೈ ಅಲ್ಲ, ಎರಡು ಕೈಲಿ ಇದೆಯಲ್ಲ ನಮ್ಗೆ, ಬಲಗೈಗ್ ಮಾತ್ರ ಬರ್ಕೊಟ್ರೆ ಸಾಕಾ? ಬಲಗೈ ಸಾಕು. ಅಂದ್ರೆ ಅದೊಂದು ಅಲ್ಲಿ ಪ್ಲೇಸ್ ಇರುತ್ತೆ. ಇಲ್ಲಿ ಲಂಗ್ಸ್, ಲಿವರ್, ಸ್ಟಮಕ್, ಸ್ಪ್ಲೀನ್ ನಮ್ಗೆ ಹೆಂಗ್ ಕೈಯಲ್ಲಿ ಇರುತ್ತೋ ಅದೇ ರೀತಿ ನಮ್ ಇಲ್ಲಿ ರಿಸ್ಟ್ ಅಲ್ಲೂ ಇರುತ್ತೆ. ಹಾ ಇಲ್ಲೂ ಕೂಡ ಹಾ ಎಲ್ಲ ಜಾಯಿಂಟ್ಸ್ ಅಲ್ಲೂ ಕೂಡ ನಿಮಗೆ ಸ್ಟಮಕ್, ಸ್ಪ್ಲೀನ್, ಲಂಗ್ಸ್, ಹಾ ಲಾರ್ಜ್ ಇಂಟೆಸ್ಟೈನ್, ಆಮೇಲೆ ಲಿಂಪ್ ಪಾಯಿಂಟ್ ಅಂತಾನೆ ಇರುತ್ತೆ. ನಾನು ಪರ್ಟಿಕ್ಯುಲರ್ ಹಾ ಅದೇ ಪಾಯಿಂಟ್ ಹೇಳ್ತಿದ್ದೀನಿ, ನೀವು ಅದೇ ಪಾಯಿಂಟ್ ಗೆ ಹಾಕ್ಬೇಕು. ಹಾ ಬಲಗೈಲಿ. ಹಾ, ಬಲಗೈ ಹಿಂಭಾಗ ಇಲ್ಲಿ ಬಲಗೈ. ಮಧ್ಯದ ಬೆರಳಿಂದ ಹಾ ಇಲ್ಲಿ ಒಂದು ಗೊತ್ತಾಯ್ತು. ಡಾರ್ಕ್ ಬ್ಲೂ ಇಲ್ಲಿಗೆ. ಡಾಟ್. ಹ್ಮ್ ಹಾ ಹಾ 2 ದಿನ ಆಯ್ತು. ಡಾರ್ಕ್ ಬ್ಲೂ, 2 ದಿನ ಬ್ಲ್ಯಾಕ್. ಹಾ 2 ದಿನ ಬ್ಲಾಕ್. ಮಾಡಿ. ಆಮೇಲೆ ತುಂಬಾ ಮಂಡಿ ನೋವು ಬರುತ್ತೆ ಮೇಡಮ್. ಮಂಡಿ ಹೆಂಗೆ ಮಡ್ಚಕ್ ಆಗಲ್ವಾ? ಯಾವ ಸಿಂಪ್ಟಮ್ಸ್ ಏನಿದೆ? ಅಂದ್ರೆ ಸುಮಾರು ನಿಂತ್ಕೊಂಡಿದ್ರೆ ಕಾಲ್ ಸೋತೋಗ್ಬಿಡುತ್ತೆ. ಆಮೇಲೆ ಹ್ಮ್ ಒಂಥರ ಮಡ್ಸಕ್ಕೆ ಕಷ್ಟ ಅನ್ಸ್ಬಿಡುತ್ತೆ. ಕಾಲು ನೆಟ್ಟಿಗೆ ಇರುತ್ತೆ. ತುಂಬಾ ಹೊತ್ತು ಒಂಥರ ಮಡಿಸ್ತೀನಿ, ಆಮೇಲೆ ನೋವಾಗುತ್ತೆ. ಆಮೇಲೆ ಲೋಯರ್ ಬ್ಯಾಕ್ ತುಂಬಾ ಪೇಯ್ನ್ ಇದೆ. ಸ್ವೆಲ್ಲಿಂಗ್ ಏನ್ರ ಇದೆ ಮೇಡಮ್ ಜಾಸ್ತಿ?
ಮಂಡಿನಲ್ಲಿ ಸ್ವೆಲ್ಲಿಂಗ್ ಇದೆ. ಲೋಯರ್ ಬ್ಯಾಕ್ ಅಲ್ಲಿ ಒಂದ್ ಪೊಸಿಷನ್ ಅಲ್ಲಿ ಕೂತಿದ್ರೆ, ಈಗ ಮಲ್ಕೊಂಡಿದೀನಿ ಅನ್ಕೊಳ್ಳಿ, ಪಕ್ಕಕ್ ತಿರುಕೊಳಕ್ ಆಗಲ್ಲ, ಈ ಕಡೆ ತಿರುಕೊಳಕ್ ಆಗಲ್ಲ, ಈ ಕಡೆ ತಿರುಕೊಳಕ್ಕೂ ಆಗಲ್ಲ, ಸ್ವಲ್ಪ ಕಷ್ಟನೇ. ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಇಂದ ನಮ್ ಹಾ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್ ಗೆ 0 ಅಂತ ಬರಿಬೇಕಿಲ್ಲಿ. 0. ಹಾ ಹಾ, ಇಲ್ಲಿ 0 ಅಂತ ಮಧ್ಯದ ಬೆರಳು ಬರಿಬೇಕು. ಮತ್ತೆ 0 ಅಂತ ಮಧ್ಯದ ಬರೀರಿ. ಬೆರಳು ಎಡಗೈ ಮಧ್ಯದ ಬೆರಳು ಹಾ ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್ ಗೆ 0 ಅಂತ ಬರಿಬೇಕು. ಮಂಡಿ ಹಾ ಸ್ಟ್ರೆಂಥನ್ ಆಗುತ್ತೆ. ನೈಟ್ ಹಾ ಮಲ್ಕೊಳ್ಳುವಾಗ ಒಂದಿನ ಮೆಂತೆ ಕಾಳಿನ ಪಟ್ಟಿ ಹಾಕಿ, ಒಂದಿನ ಹೆಸರು ಕಾಳಿನ ಪಟ್ಟಿ ಹಾಕ್ಬೇಕು. ಹಾ ಹಾ ಒಂದಿನ ಸರ್ಕಲ್ ಮೆಂತ್ಯ, ಹಾಕ್ಬೇಕು, ರೌಂಡ್ ಒಂದಿನ ಆಗಿ ಹೆಸರು. ಸರ್ಕಲ್. ಈ ಬೆರಳಿಗೆ ಹಾ ಈ ಬೆರಳಿಗೆ ಹಾಕಿದ್ಮೇಲೆ ಹಾ ಈ ರೀತಿ ಮಸಾಜ್ ಹಾ ಕೊಡಿ. ಹಿಂಗೆ ಹಾ ಸೆಕೆಂಡ್ ಹೀಗೆ ಜಾಯಿಂಟ್ ಅಲ್ವಾ ಮೇಡಮ್? ಹಿಂಗೆ ಮಸಾಜ್ ಕೊಡ್ಬೇಕು. ಹ್ಮ್ ಆಮೇಲೆ ಇಲ್ಲಿ ಸೆಕೆಂಡ್ ಕಿಡ್ನಿ, ಜಾಯಿಂಟ್ ಇದಕ್ಕೆ ಅಲ್ಲ? ಕಿಡ್ನಿ ಹಾ ಇಲ್ಲಿ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಹಾಕಿ. ಹಾ 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 ಆಯ್ತಾ? ಸರಿ ಮೇಡಮ್, ಥ್ಯಾಂಕ್ ಯು. ಜೊತೆಗೆ ನಮ್ ಹಾ ಕೈ ಹಾ ಮುಷ್ಟಿ ಮಾಡಿದಾಗ ಇಲ್ಲೊಂದು ಇದು ತರ ಬರುತ್ತೆ ನೋಡಿ, ದಪ್ಪ ಕಾಣಿಸುತ್ತೆ ನೋಡಿ, ಇಲ್ಲಿ ಹಾ ಹಾ ಕಾಣಿಸ್ತಿದ್ಯಾ? ಹಾ ಇಲ್ಲಿ ಒಂದು ಗೊತ್ತಾಯ್ತು. ಬ್ಲ್ಯಾಕ್ ಡಾಟ್ ಇಟ್ಟಿದೆ ನೋಡಿ. ಹಾ ಇಲ್ಲಿ ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಡಾಟ್ ಇಡಿ 4 ಅವರ್ಸ್. ಹಾ ಹಾ ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಇಡ್ಬೇಕು ಇಲ್ಲಿ. ಅಲ್ಲಿಗೆ. ಹಾ ಹ್ಮ್ ಆಯ್ತು ಮತ್ತೆ ಮೇಡಮ್. ಹಾ ಇದನ್ನ ಈಗ 20 ಸರಿ ಪ್ರೆಸ್ ಕೊಡಿ ಹಿಂಗೆ. ಆ ಪಾಯಿಂಟ್ ನ ಇವು ದಪ್ಪಕ್ಕಿರುತ್ತಲ್ಲ ಅದನ್ನ? ಹೌದು ಹಾ. ಹೌದು. ಈ ಗುಳ್ಳೆಗೆ ಏನ್ ಮಾಡೋದು ಮೇಡಮ್? ಗುಳ್ಳೆಗೆ ಹೋಗುತ್ತೆ ಬಿಡಿತಾನೆ, ಇಲ್ಲಾಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕ್ ನೋಡಿ, ಸರ್ಕಲ್. ಸರ್ಕಲ್ ಹ್ಮ್ ಅಂದ್ರೆ ಈ ಬೆಳಗ್ಗೆ ಹೊತ್ತು ಹಾಕಿದ್ರೆ ಒಂಥರ ಆಡಾಗ್ ಅನ್ಸುತ್ತೆ ಆಡ ಹೊರಗಡೆ. ಅನ್ಸುತ್ತೆ. ಸಂಜೆ ಮೇಲೆ ಹಾಕೊಳ್ಳಿ, ಹಾ ಸಂಜೆ ಮೇಲೆ ಅದಕ್ಕೆ 9 ಗಂಟೆ ಮೇಲೆ ಹಾಕಿ. ಹಾಕ್ಬೋದಾ? ಹಾಕಿ, ಅದೇ. ತೊಂದ್ರೆ ಇಲ್ಲ. ಅದೇ ಡಾರ್ಕ್ ಬ್ಲೂ ಹಾ ಹಾಕ್ತಾ ಹೋಗಿ. ಈಗ ಕರಗುತ್ತೆ ಮೇಡಮ್. ಈಗ ತುಂಬಾ ಜನ ಹಾ ಮಕ್ಕಳಿಗೆಲ್ಲ ಈಗ ಬರ್ತಾ ಇದೆ, ಇದ್ರ ಮಕ್ಕಳಿಗೆ ಗುಳ್ಳೆ ಗುಳ್ಳೆ ಹಾ ಆಗುತ್ತೆ ಇವಾಗ ಬೇಸಿಗೆಯಲ್ಲಿ. ಅವ್ರಿಗೂ ಕೂಡ ಹಾ ನಾನು ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಕ್ ಹೇಳಿದ್ರೆ ಅದು ಬತ್ತೋಗ್ತಾ ಇದೆ ಅಲ್ಲ. ಹಾ ನೀವು ಸರಿ ನೈಟ್ ಮೇಡಮ್. ಮಲ್ಕೊಂಡಾಗ ಹಾಕೊಳ್ಳಿ, ಸರಿ ಹೋಗುತ್ತೆ. ಹಾ ಮತ್ತೆ ಓಕೆ. ಫುಡ್ ಅಲ್ಲಿ ಏನ್ ಮಾಡ್ಬೇಕು ಮೇಡಮ್? ಫುಡ್ ವೆಯ್ಟ್ ಅಲ್ಲಿ ಲಾಸ್ಗೆ? ಕೋಲ್ಡ್ ರಿಲೇಟೆಡ್ ಬಿಡ್ಬೇಕು. ಅಲ್ಲ ವೆಯ್ಟ್ ಲಾಸ್ ಮಾಡಕ್ಕೆ? ಅದೇ ಕೋಲ್ಡ್ ರಿಲೇಟೆಡ್ ಫುಡ್ ಗಳನ್ನ ಬಿಡಿ. ಹಣ್ಣುಗಳು ತಿನ್ಬಾರ್ದು. ಹಾ ಮತ್ತೆ ಯಾಕಂದ್ರೆ ಈಗ ನೋಡಿ, ಲಿಪೋಮಾ ಎಲ್ಲ ಇದೆಲ್ಲ, ಅದೆಲ್ಲ ಕೋಲ್ಡ್ನೆಸ್ ಇಂದ ಹಾ ಬಂದಿರುತ್ತೆ, ಸ್ಟಾಗ್ನೇಷನ್ ಇಂದ. ಅದು ಬಿಡ್ಬೇಕು, ಅದು ಹಾ ತಗೊಳ್ಬಾರ್ದು. ಹಾ ಹಾ ಇದ್ ಮಾಡಿ ಮತ್ತೆ ಇದು ನೀವು ವಾಕಿಂಗ್ ಮಾಡ್ಬೇಕು. ಜಾಯಿಂಟ್ ವಾಕ್ ಮಾಡ್ಬೇಕು. ಎರಡು ಮಧ್ಯದ ಜಾಯಿಂಟ್ ಅಲ್ವಾ ಮೇಡಮ್? ಹಾ, ಎರಡು ಮಧ್ಯದ ಜಾಯಿಂಟ್. ಬ್ಲ್ಯಾಕ್ ಎರಡು ಕಲರ್ ಹಾಕ್ಬೇಕು. ಬೆರಳಿಗೆ, ಎರಡು ಕೈಲೂ ಹಾಕ್ಬೇಕಾ? ಹಾಕ್ಬೋದು. ಎರಡು ಮಂಡಿ ರಿಫ್ಲೆಕ್ಸ್ ಅಂತಾನೆ ಹೇಳ್ತೀವಿ. ಮಂಡಿ ಜಾಯಿಂಟ್, ಇದು ಮಂಡಿ ಜಾಯಿಂಟ್, ಇದು ಹಾ ಮಂಡಿ ಜಾಯಿಂಟ್, ಇದು ಕೂಡ ಹಾ ಮಂಡಿ ಹಾ ಜಾಯಿಂಟ್. ಹಾ ಹಾಕಿ ಆಯ್ತು ಮೇಡಮ್, ಸರಿ. ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಹಾ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆದಿಲಕ್ಷ್ಮಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಮೇಡಮ್, ನನ್ಗೆ ಸುಮಾರು ವರ್ಷದಲ್ಲಿ ನನ್ಗೆ ಲಂಬರ್ ಸ್ಪಾಂಡಾಲಿಟಿಸ್ ಆಗ್ಬಿಟ್ಟಿತ್ತು ಮೇಡಮ್. ಹ್ಮ್ ಲಂಬರ್ ಸ್ಪಾಂಡಾಲಿಟಿಸ್ ಆಗಿ 1 ಇಯರ್ ಬೆಡ್ ರಿಡನ್ ತರನೇ ಮಲ್ಕೊಂಡು ಮತ್ತೆ ಡೈಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೆ ಮೇಡಮ್. ಇದ್ರದ್ದು ಹ್ಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತಗೊಂಡು ಹ್ಮ್ ಸ್ವಲ್ಪ ನಡೆಯಂಗೆಲ್ಲ ಆದ ಮೇಡಮ್, ಹ್ಮ್ ಓಡಾಡಂಗದೆ. ಆದ್ರೆ ಈಗ ನನ್ಗೆ ವಾಕ್ ಮಾಡಕ್ಕೆ ಒಂಥರ ಭಯಕ್ ತರ ಮೇಡಮ್. ಏನೋ ನಡೆದ್ರೆ ಬಿದೋಗ್ತೀನೇನೋ ಅನ್ನೋ ತರ ನನ್ಗೆ ಆ ತರ ಆಗುತ್ತೆ. ಆಮೇಲೆ ನಡೆದ್ರೆ ಸ್ವಲ್ಪ ಹಿಪ್ಸ್ ಅಲ್ಲಿ ನಂಗೆ ನೋವು ಬರುತ್ತೆ. ಆ ಬಲಗಡೆ ಹಿಪ್ಸ್, ಬಲಗಡೆನೆ ನಂಗೆ ಲಂಬರ್ ಸ್ಪಾಂಡಾಲಿಟಿಸ್ ಆಗಿದ್ದು, ಮತ್ತೆ ಸಯಾಟಿಕಾನು ಒಂದ್ಸತಿ ಆಗ್ಬಿಟ್ಟಿತ್ತು ಮೇಡಮ್. ಹ್ಮ್ ಅದಕ್ಕೆ ಅದು ಸ್ವಲ್ಪ ವಾಕ್ ಮಾಡಂಗ್ ಆಗ್ಬೇಕು ಮೇಡಮ್. ನಾನು ಶುಗರ್ ಪೇಷಂಟ್, ಡಯಾಬಿಟಿಕ್ ಪೇಷಂಟ್. ಹ್ಮ್ ಅದಕ್ಕೆ ಆ ಲಂಬರ್ ತೋರಿಸ್ತೀನಿ, ಸ್ಪಾಂಡಾಲಿಟಿಸ್ ತೋರಿಸ್ತೀನಿ, ಆಗಿದ್ದು. ಮೇಡಮ್. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಮ್ದಿದು ಹಾ ಲಂಬರ್ ರಿಫ್ಲೆಕ್ಸ್ ಬರುತ್ತೆ ಇದು. ಇಲ್ಲಿ ಬ್ಲ್ಯಾಕ್ ಕಲರ್ ಓಕೆ ಹಾಕಿ ಮೇಡಮ್. ಹೀಗೆ ಉದ್ದಿಗೆ. ಹಾ ಮೇಡಮ್. ಹೌದು ಮೇಡಮ್. ಹ್ಮ್ ಒಂದ್ ಟೇಪ್ ಅಲ್ಲಿ ಉದ್ದಿಗೆ ಬಟಾಣಿ ಕಾಳು ಅಂಟಿಸ್ಕೋಬೇಕು. ಹಿಂಗೆ ಉದ್ದಿಗೆ ಒಂದು ಟೇಪ್ ಅಲ್ಲಿ ಉದ್ದಿಗೆ ಬಟಾಣಿ ಕಾಳು ಅಂಟಿಸಿ, 7-8 ಬಟಾಣಿ ಕಾಳು, ಅದನ್ನ ಇಲ್ಲಿ ಅಂಟಿಸ್ಬೇಕು ಹೀಗೆ ಉದ್ದಿಗೆ. ಮಾಡ್ಕೊಳ್ತಾ ಇದ್ದೀನಿ ಮೇಡಮ್. ಅದು ಪ್ರೆಸ್ ಮಾಡ್ಬೇಕು, ಆಮೇಲೆ ಮಸಾಜ್ ಮಾಡ್ಬೇಕು. ಪ್ರೆಸ್ ಮಾಡ್ಬೇಕಾ ಮೇಡಮ್? ಚೆನ್ನಾಗಿ ಓಕೆ ಮಸಾಜ್ ಕೊಡಿ ಹಿಂಗೆ. ಓಕೆ ಮೇಡಮ್. ಆಮೇಲೆ ಇಲ್ಲಿ ನಮ್ದು ತೋರು ಬೆರಳು ಲಾಸ್ಟ್ ಇಲ್ಲಿ ಬರುತ್ತೆ ನೋಡಿ, ಈ ಪಾರ್ಟ್.
ಹಾ ಈ ಲಾಸ್ಟ್ ಜಾಗದಲ್ಲಿ ಈ ಪಾರ್ಟ್ ರೀತಿ ಮೇಡಮ್. ಮಸಾಜ್ ಕೊಡಿ. ಈಗ ಮಸಾಜ್ ಇಲ್ಲಿ ನೋಡಿ, ತೋರ್ ಬೆರಳಿಕ ಮೇಡಮ್. ತೋರು ಬೆರಳು ಹಿಂಭಾಗದಲ್ಲಿ ಈ ರೀತಿ ಮಸಾಜ್ ಮಾಡಿ. ಹಾ ಹಾ ಒಂದು ಹಾ ಇದು ತಗೊಳ್ಳಿ, ಸ್ವಲ್ಪ ತೆಳು ಎಡಗೈ ಇದೆ ಇರ್ಬೇಕು. ಇದು ಮೇಡಮ್. ಈ ರೀತಿ ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗಿರ್ಬೇಕು. ಹಾ ಹಾ ಇಲ್ಲಿ ನೋಡಿ, ಈ ರೀತಿ ನೀವು ಹಾ ಪ್ರೆಸ್ ಕೊಟ್ಟಾಗ ಇಲ್ಲಿ ಪೇನ್ ಇರುತ್ತೆ ನಿಮ್ಗೆ.